ತಾಲೂಕಿನ ಹೆಸರಾಂತ ಟ್ರೀ ಪಾರ್ಕ್ಗೆ ಹೋಗೋರು ಮೊದಲು ಈ ಸುದ್ದಿಯನ್ನ ನೋಡಲೇಬೇಕು. ಯಾಕೆಂದ್ರೆ ಟ್ರೀ ಪಾರ್ಕ್ ರಸ್ತೆ ಸದ್ಯ ಡೇಂಜರ್ ಸ್ಥಿತಿಗೆ ತಲುಪ್ತಾ ಇದೆ. ಕಳಪೆ ಕಾಮಗಾರಿಯ ಕರ್ಮಕಾಂಡದಿಂದ ಜನರ ತೆರಿಗೆ ಹಣ ವ್ಯರ್ಥವಾಗಿತ್ತಲ್ಲದೆ ಈ ರಸ್ತೆಯನ್ನ ಕೇಳೋರೇ ಇಲ್ವೇನು ಅಂತ ಅನ್ನಿಸ್ತಿದೆ. ಯಾಕೆಂದ್ರೆ ಇನ್ನೆರಡು ದಿನ ನಿರಂತರವಾಗಿ ಏನಾದ್ರೂ ಮಳೆ ಬಂದ್ರೆ ಈ ರಸ್ತೆ ಕುಸಿಯೋದು ಗ್ಯಾರಂಟಿ. ದಿನಂಪ್ರತಿ ನೂರಾರು ಜನ ವಾಹನದಲ್ಲಿ ಓಡಾಡೋ ರಸ್ತೆ ಇದು. ಕಳೆದ ಬಾರಿಗಿಂತ ಈ ಬಾರಿ ರಸ್ತೆ ಇನ್ನಷ್ಟು ಬಿರುಕು ಬಿಟ್ಟಿದೆ. ಕಾರಣ ರಸ್ತೆಯ ಅಡಿಭಾಗದ ಮಣ್ಣು ಕುಸಿಯುತ್ತಿದೆ. ಅಕಸ್ಮಾತ್ ಈ ಮಣ್ಣು ಕುಸಿದು ಹೋದ್ರೆ ರಸ್ತೆ ಭಾಗಶಃ ಕುಸಿದು ಹೋಗುತ್ತದೆ. ಆಗ ಸಂಚಾರ ಕಷ್ಟ ಸಾಧ್ಯವಾಗಲಿದೆ. ಇದಿಷ್ಟೇ ಅಲ್ಲದೆ ಈ ರಸ್ತೆಯಲ್ಲಿರುವ ಮರಗಳಿಗೆ ತಾಗಿಕೊಂಡೇ ಹಾದು ಹೋಗಿರುವ ವಿದ್ಯುತ್ ತಂತಿಗಳು ಜೊತೆಗೆ ಅಪಾಯಕಾರಿ ಮರಗಳಿಂದಲೂ ಈ ರಸ್ತೆ ತುಂಬಾ ಡೇಂಜರ್ ಆಗಿದೆ. ಶಾಲಾ ಮಕ್ಕಳು ಸೇರಿದಂತೆ ಸಾರ್ವಜನಿಕರು ಈ ರಸ್ತೆಯಲ್ಲಿ ಹೋಗೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ವಹಿಸಬೇಕಿದೆ. ರಸ್ತೆ ಕುಸಿದು ಬೀಳುವ ತನಕ ಕಾಯದೆ ಅನಾಹುತಗಳು ಸಂಭವಿಸುವ ಮುನ್ನ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.